ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸರ್, ನಾನು ನಿಮ್ಮನ್ನು ಇಲ್ಲಿ ಕರ್ಕೊಂಡು ಬರಬೇಕು, ನಿಮ್ಮ ಜೊತೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಇಲ್ಲಿ ಈ ರೀತಿ ಬರ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ. ನಾನು ನಿಮಗೆ ಪ್ರಪೋಸ್ ಮಾಡಬೇಕು, ದೊಡ್ಡದಾಗಿ ಸರ್ಪ್ರೈಸ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಯಾವುದೂ ಆಗಲಿಲ್ಲ. ನಿಮ್ಮ ಅಕ್ಕ ಮದುವೆ ದಿನ ಏನೆಲ್ಲ ಅರೇಂಜ್ ಮಾಡಿದೆ, ಆದರೆ ಅವತ್ತು ಯಾವುದೂ ನಮ್ಮ ಕೈ ಹಿಡಿಲಿಲ್ಲ. ಅದನ್ನೆಲ್ಲ ಇಲ್ಲಿ ರೀಕ್ರಿಯೇಟ್ ಮಾಡಬೇಕು ಅಂತ ಆಸೆ ಆಗಿತ್ತು. ಆಕ್ಸಿಡೆಂಟ್ ಆಗಿದ್ದ ಕ್ಷಣ ನೀವು ಕಾಣಿಸ್ದೇ ಇದ್ದಾಗ ನನ್ನ ಇಡೀ ಜಗತ್ತೇ ಕಳೆದೋದಾಗ ಅನ್ನಿಸ್ತು. ನಿಜ ಹೇಳ್ತಿದ್ದೀನಿ ನಿಧಿ, ನೀವು ಜೊತೆಲಿಲ್ಲ ಅಂದರೆ ಹೊರಡೋ ಗಾಡಿನೂ ಭಾರ ಅನಿಸುತ್ತೆ. ಅದಕ್ಕೆ ಇನ್ಯಾವುದೇ ಕಾರಣಕ್ಕೂ ನಾನು ಸರಿಯಾದ ಸಮಯ ಬರಬೇಕು, ಎಲ್ಲ ಸರಿಯಾದ ಮೇಲೆ ಮಾತಾಡೋಣ ಅಂತ ಲೆಕ್ಕ ಹಾಕಲ್ಲ. ನೀವು ಜೊತೆಗಿದ್ರೆ ಎಲ್ಲ ಸರಿಯಾಗೇ ಇರುತ್ತೆ. ಈ ಪಾಠನ ಈ ಪ್ರಪಂಚ ನಂಗೆ ಇವತ್ತು ಕಲಿಸ್ಕೊಟ್ಬಿಡ್ತು. ನನ್ನ ಪ್ರತಿ ಎದೆ ಬಡ್ತಿದ್ದಲು, ಅದ್ರ ಮಧ್ಯೆ ಇರೋ ಮೌನದಲ್ಲೂ ಯಾವಾಗಲೂ ನೀವೇ ಇರ್ತೀರಾ. ನಾನು ಇದೇ ಮಾತನ್ನ ಹೇಳಬೇಕು ಅಂದ್ಕೊಂಡಿದ್ದೆ ಸರ್. ನಾನು ಬಿಟ್ಟಿರೋ ಶಕ್ತಿ ನನಗೂ ಇಲ್ಲ ಸರ್. ಆಕ್ಸಿಡೆಂಟಿಂದ ಬಚಾವಾಗಿ ಉಳಿದಿದ್ದೀನಿ ಅಂದರೆ ಆ ದೇವರು ನನ್ನನ್ನು ಸುಮ್ಮನೆ ಉಳಿಸಿಲ್ಲ ಸರ್. ನಾನು ನಿಮ್ಮ ಜೊತೆ ಬದುಕಬೇಕು, ಆ ಬೇಡಿಕೆನೆ ಕೇಳಿ ಆ ದೇವರು ಇನ್ನೊಂದು ಅವಕಾಶ ಮಾಡಿಕೊಟ್ಟಿದ್ದಾನೆ ಸರ್. ನಿಮ್ಮನ್ನ ನಾನು ಯಾವತ್ತೂ ಬಿಟ್ಟು ಹೋಗೋದಿಲ್ಲ ಸರ್. ನೀವು ನನ್ನ ಜೊತೆ ಇರ್ತೀರಾ ಅಲ್ವಾ? ಯಾವತ್ತೂ ಇರ್ತೀನಿ. ಪ್ರತಿ ಕ್ಷಣ ಉಸಿರಾಟ ಥರ ಇರ್ತೀನಿ.
ನೀವು ನನ್ನ ಮದುವೆ ಆಗ್ತೀರಾ? I love you so much, sir. ಲವ್ ಯು ಟು ನಿಧಿ. ಈ ಜಗತ್ತಿರೋವರೆಗೂ ನಮ್ಮ ಪ್ರೀತಿ ಹೀಗೆ ಇರುತ್ತೆ. ಐ ಪ್ರಾಮಿಸ್ ಯು. ನಿತ್ಯ ಆಗ್ಲಿಂದ ಸುಮ್ಮನೆ ಕೂತಿದ್ಯಾ, ಬಾ ಹೋಗಿ ವಾಕಿಂಗ್ ಆದರೂ ಮಾಡ್ಬರೋಣ. ಇಲ್ಲ ತೇಜಸ್, ಅವರಿಬ್ರು ಎಲ್ಲಿದ್ದಾರೆ ಅಂತ ಕೇಳ್ತೀನಿ. ಪಾಪ ಇಷ್ಟು ಹೊತ್ತಿನಲ್ಲಿ ಇಬ್ಬರನ್ನ ಐಸ್ ಕ್ರೀಮ್ ಥರ ಕಳಿಸಿದ್ದೀನಿ, ಎಲ್ಲಿ ಹೋದ್ರೋ ಏನೋ. ಅಕ್ಕ ಅಪ್ಪ ಬಂದ್ರಾ? ಕುಡಿ ಸರ್ ಐಸ್. ಸಾರಿ ಸರ್. ಏನಾಯ್ತು? ಇಲ್ಲ ಏನಿಲ್ಲ, ಅದು ಏನಾಯ್ತು ಕೈ? ಏನಾಗಿಲ್ಲ. ಏನಾಯ್ತು ಕೈಗೆ? ಇಲ್ಲ, ಚಿಕ್ಕ ಸ್ಕ್ರಾಚಸ್ ಆಗಿದೆ ಅಷ್ಟೇ, ಏನಾಗಿಲ್ಲ. ಏಯ್, ಏನಾಯ್ತೆ? ಅಕ್ಕ ಏನು ಆಗಿಲ್ಲ, ನೀನು ಆರಾಮಾಗಿರೋ. ದಾರಿಲಿ ಬರ್ತಾ ಒಂದು ಚಿಕ್ಕ ಆಕ್ಸಿಡೆಂಟ್ ಆಯ್ತು ಅಷ್ಟೇ. ಆಕ್ಸಿಡೆಂಟಾ? ಹೇಗೆ? ಅದನ್ನಿಷ್ಟು ಆರಾಮಾಗಿ ಹೇಳ್ತಿದ್ಯಲ್ಲ ನೀನು. ನಿತ್ಯ, ಕಾಮ್ ಡೌನ್. ಹತ್ರ ದೊಡ್ಡದೇನೂ ಆಗಿಲ್ಲ, ಚಿಕ್ಕ ಸ್ಕ್ರಾಚಸ್ ಆಗಿದೆ ಅಷ್ಟೇ, ರಿಯಲಿ. ಇಲ್ಲ ಕಣ್ಣ, ಪದೇ ಪದೇ ಹೀಗೆಲ್ಲ ಆಗ್ತಿದೆ ಅಂದರೆ ಯಾರೋ ಬೇಕು ಅಂತ ನಮ್ಮ ಹಿಂದೆ ಬಿದ್ದು ಹೀಗೆಲ್ಲ ತೊಂದರೆ ಕೊಡ್ತಾ ಇದ್ದಾರೆ ಅಂತ. ನಿತ್ಯ ಹೇಳದ್ನಲ್ಲ, ಚಿಕ್ಕ ಆಕ್ಸಿಡೆಂಟ್ ಅಷ್ಟೇ, ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ.